ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈಗ ಬಿಜೆಪಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಅಮಿತ್ ಶಾ ದೆಹಲಿಗೆ ಕರೆದ ಮೇಲೂ ಕೂಡ ಪಟ್ಟನ್ನ ಬಿಡ್ತಾ ಇಲ್ಲ ಕೆಎಸ್ ಈಶ್ವರಪ್ಪ. ಮಧ್ಯಾಹ್ನ ದೆಹಲಿಗೆ ಹೋಗೋದಕ್ಕೆ ತಯಾರಿಯಲ್ಲಿದ್ರೂ ಕೂಡ ಪ್ರಚಾರವನ್ನ ಮಾತ್ರ ಬಿಡ್ತಾ ಇಲ್ಲ. ನಿನ್ನೆ ಕೂಡ ಅದನ್ನೇ ಹೇಳ್ತಾ ಇದ್ರು. ದೆಹಲಿಗೆ ಕರೆದಿದ್ದಾರೆ, ಬುಲಾವ್ ಬಂದಿದೆ, ಹೋಗ್ತೀನಿ, ಆದ್ರೆ ನಾನು ಪ್ರಚಾರ ಮಾಡೋದಾಗ್ಲಿ ಅಥವಾ ಸ್ಪರ್ಧೆಯಿಂದ ಹಿಂದೆ ಸರಿಯೋದಾಗ್ಲಿ ಇದ್ಯಾವುದಕ್ಕೂ ಕೂಡ ಬ್ರೇಕ್ ಬೀಳಲ್ಲ. ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆ ಪ್ರಚಾರಕ್ಕೆ ಇಳಿದಿದ್ದಾರೆ ಕೆಎಸ್ ಈಶ್ವರಪ್ಪ. ಈ ಮೂಲಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರದ ಕಾರ್ಯವನ್ನ ಮುಂದುವರಿಸಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂಥ ಸಂದೇಶವನ್ನ ರವಾನಿಸಿದ್ದಾರೆ. ಶಿವಮೊಗ್ಗ ನಗರ ಹೊರವಲಯದ ತ್ಯಾವರೆ ಚಟ್ನಹಳ್ಳಿ ಗ್ರಾಮದಲ್ಲಿ ಪ್ರಚಾರ ಮಾಡಿದ್ದಾರೆ. ಪ್ರಚಾರದಲ್ಲಿ ತಂದೆಗೆ ಸಾಥ್ ಕೊಟ್ಟಿದ್ದಾರೆ ಪುತ್ರ ಕೆಇ ಕಾಂತೇಶ್ ಅವರು. ನಿನ್ನೆ ಈಶ್ವರಪ್ಪಂಗೆ ಫೋನ್ ಮಾಡಿದ್ರು ಅಮಿತ್ ಶಾ ಅವರು. ಅಂದ್ರೆ ಬೆಂಗಳೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರ ಜೊತೆ ಮಾತನಾಡಿದ್ರು. ದೆಹಲಿಗೆ ಬನ್ನಿ ಅಂತ ಕೂಡ ಬುಲಾವ್ ಕೊಟ್ಟಿದ್ದಾರೆ. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಇಳಿಸಿ ಅಂತ ಈಶ್ವರಪ್ಪ ನಿನ್ನೆ ಡಿಮ್ಯಾಂಡ್ ಮಾಡಿದ್ರು. ಯಾರು ಫೋನ್ ಮಾಡಿದ್ರು ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ, ಈಗ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಿರಲ್ಲ, ಬದಲಾವಣೆ ಮಾಡಿ, ಅದು ಅವರ ಕಂಡೀಷನ್. ಅದರ ಮೂಲಕ ಅವರು ನಾನು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂದರೆ ಅವರನ್ನು ಬದಲಾವಣೆ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಅದಂತೂ ಆಗದೆ ಇರುವಂಥ ಕೆಲಸ ಬಿಜೆಪಿಯಿಂದ. ಹಾಗಾಗಿ ಸದ್ಯಕ್ಕೆ ಅಮಿತ್ ಶಾ ಅವರು ಕರೆ ಮಾಡಿದ್ದಾರೆ, ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ದೆಹಲಿಗೆ ಹೋಗುವಂಥ ತಯಾರಿಯಲ್ಲೂ ಕೂಡ ಕೆಎಸ್ ಈಶ್ವರಪ್ಪನವರು ಇದ್ದಾರೆ. ಆದರೆ ಅದಕ್ಕೂ ಮೊದಲು ಬೆಳಗ್ಗೆಯಿಂದ ಪ್ರಚಾರವನ್ನು ಶುರು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವಂಥ ಕೆಎಸ್ ಈಶ್ವರಪ್ಪನವರು ದೆಹಲಿಗೆ ಹೋಗಿ ಬರ್ತಾರೆ. ಇವತ್ತು ಏನಾಗುತ್ತೆ ಅನ್ನೋದು ಒಂದು ರೀತಿ ಕುತೂಹಲ. ನಿನ್ನೆ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ, ನಾನು ದೆಹಲಿಗೆ ಬರ್ತೀನಿ, ಮಾತನಾಡ್ತೀನಿ. ಇದಕ್ಕೂ ಹಿಂದೆ ಕೂಡ ಹೇಳಿದರು, ಕೇಂದ್ರದ ಯಾವ ನಾಯಕರು ಹೇಳಿದ್ರು ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ. ಈಗಲೂ ಕೂಡ ಅದನ್ನೇ ಹೇಳಿದ್ದಾರೆ. ಪ್ರಚಾರಕ್ಕೆ ಬೆಳಗ್ಗೆನೇ ಇಳಿದಿರುವಂಥ ಕೆಎಸ್ ಈಶ್ವರಪ್ಪ ಇವತ್ತು ದೆಹಲಿಗೆ ಕೂಡ ಹೋಗ್ತಾರೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಜೊತೆ ಏನು ಮಾತುಕತೆ ಆಗುತ್ತೆ ಅನ್ನೋದು ಒಂದು ಕಡೆ ಕುತೂಹಲ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ಡೀಟೇಲ್ಸ್ ಕೊಡ್ತಾರೆ. ನವೀನ್ ಪುರ್ದಾಳ್, ಈಗ ಕೆಎಸ್ ಈಶ್ವರಪ್ಪನವರ ತೀರ್ಮಾನ ಇರ್ಬೋದು ಅಥವಾ ಅವ್ರು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಖಚಿತತೆ ನಿನ್ನೆ ಕೂಡ 100% ಹೇಳ್ತಾ ಇದ್ರು, ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ. ಇವತ್ತು ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಇವತ್ತು ದೆಹಲಿ ಕೂಡ ಹೋಗ್ತಾರೆ. ದೆಹಲಿಯಲ್ಲಿ ಏನೆಲ್ಲ ಆಗಬಹುದು ಅಂತ? ಹೌದು ಸೌಖ್ಯ. ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಮಾಡಿರುವಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಈಗಾಗಲೇ ಓಡಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ನಡುವೆ ನಿನ್ನೆ ಬೆಳಗ್ಗೆ ಬಿಜೆಪಿಯ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರೆ ಮಾಡಿ ಇವತ್ತು ದೆಹಲಿಗೆ ಬರುವಂತೆ ಕೂಡ ಈಶ್ವರಪ್ಪನವರಿಗೆ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರು 1:45ಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿ 4 ಗಂಟೆ ಫ್ಲೈಟ್ಗೆ ದೆಹಲಿಗೆ ಕೂಡ ಹೋಗುವಂತದ್ದು. 7:20ಕ್ಕೆ ದೆಹಲಿಗೆ ಹೋಗಿ 8 ಗಂಟೆಗೆ ಅಮಿತ್ ಶಾ ಅವರ ನಿವಾಸದಲ್ಲಿ ಈಶ್ವರಪ್ಪನವರು ಅಮಿತ್ ಶಾ ಅವರನ್ನ ಭೇಟಿ ಕೂಡ ಮಾಡುವಂತದ್ದು. ಅಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಯ ಬಗ್ಗೆ ಚರ್ಚೆಯನ್ನ ಕೂಡ ಮಾಡುವಂತದ್ದು. ಆದ್ರೆ ಒಂದು ಕಡೆ ಅಮಿತ್ ಶಾ ಅವರು ನಿನ್ನೆ ಹೇಳಿದ ನಂತರದಲ್ಲೂ ಕೂಡ ಈಗಾಗಲೇ ಈಶ್ವರಪ್ಪನವರು ನಿರಂತರವಾಗಿ ಪ್ರಚಾರ ಕಾರ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಕೂಡ ಶಿವಮೊಗ್ಗದ ತ್ಯಾವರೆ ಚಟ್ನಹಳ್ಳಿ ಗ್ರಾಮದಲ್ಲೂ ಕೂಡ ಕೆಲ ಮುಖಂಡರುಗಳ ಮನೆಗೆ ಭೇಟಿಯನ್ನ ಕೊಟ್ಟು ಏನು ಈಶ್ವರಪ್ಪ ಹಾಗೂ ಅವರ ಪುತ್ರ ಕಾಂತೇಶ್ ಪ್ರಚಾರವನ್ನ ಮಾಡಿರುವಂತದ್ದು. ಚುನಾವಣೆಯಲ್ಲಿ ತಮ್ಮ ಬೆಂಬಲಕ್ಕೆ ನಿಲ್ಲುವಂತ ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಲ್ಲಿ ಹೊಳಲೂರು ಭಾಗದಲ್ಲೂ ಕೂಡ ಈ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಏನು ಕಾಂತೇಶ್ ಅವರು ಕೆಲಸವನ್ನ ಮಾಡಿದ್ರು, ಆ ಭಾಗದಲ್ಲೂ ಕೂಡ ಮುಖಂಡರ ಮನೆಗಳಿಗೆ ಇವತ್ತು ಬೆಳಿಗ್ಗೆ ಕೂಡ ಭೇಟಿ ಕೊಡುವಂತ ಕೆಲಸವನ್ನ ಈಶ್ವರಪ್ಪನವರು ಮಾಡಿದ್ದಾರೆ. ಅಂದ್ರೆ ಒಂದು ಹಂತದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ ಅವರು ನಾವು ಇವತ್ತು ದೆಹಲಿಗೆ ಬರ್ಲಿಕ್ಕೆ ಸೂಚನೆ ಕೊಟ್ಟರು ಕೂಡ ಅದರ ನಂತರದಲ್ಲೂ ಕೂಡ ನಿನ್ನೆ ಅಮಿತ್ ಶಾ ಅವರಿಗೆ ಈಶ್ವರಪ್ಪನವರು ತಮ್ಮ ನಿರ್ಧಾರವನ್ನ ಈಗಾಗಲೇ ಹೇಳಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಅಂದ್ರೆ ಒಂದು ಹಂತದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಕುಟುಂಬದ ಹಿಡಿತದಲ್ಲಿದೆ. ಹಾಗಾಗಿ ಅದನ್ನ ಕಡಿವಾಣವನ್ನ ಹಾಕಬೇಕು, ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು. ಪ್ರಮುಖವಾಗಿ ಶಿವಮೊಗ್ಗ ಅಥವಾ ರಾಜ್ಯದಲ್ಲಿ ಹಿಂದುತ್ವದ ಪರ ಇರುವಂತಹ ನಾಯಕರುಗಳನ್ನ ಕಡೆಗಣನೆ ಮಾಡಲಾಗ್ತಿದೆ. ಜೊತೆಗೆ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತ ಕೆಲವು ನಾಯಕರುಗಳನ್ನ ಕೂಡ ಮೂಲೆ ಗುಂಪು ಮಾಡಲಾಗಿದೆ. ಈ ಟಿಕೆಟ್ ಅನ್ನ ಕೂಡ ಅದರಲ್ಲೂ ಕೂಡ ಕುರುಬ ಸಮುದಾಯಕ್ಕೆ ರಾಜ್ಯದಲ್ಲಿ ಒಂದೇ ಒಂದು ಟಿಕೆಟ್ ಅನ್ನ ಕೂಡ ಕೊಟ್ಟಿಲ್ಲ. ಹಾಗಾಗಿ ಈ ಎಲ್ಲಾ ಬೇಡಿಕೆಗಳನ್ನ ನಿನ್ನೆ ಈಶ್ವರಪ್ಪನವರು ಅಮಿತ್ ಶಾ ಅವರ ಮುಂದೆ ಇಟ್ಟಿರುವಂತದ್ದು. ಇವತ್ತು ಕೂಡ ಈಗಾಗಲೇ ಅವರು ಮತ್ತೆ ಸ್ಪಷ್ಟವನ್ನ ಪಡಿಸಿರುವಂತದ್ದು, ನನ್ನ ನಿರ್ಧಾರವನ್ನ ಈಗಾಗಲೇ ಅಮಿತ್ ಶಾ ಅವರಿಗೆ ಮನವರಿಕೆಯನ್ನ ಕರೆಯ ಮೂಲಕವೇ ಮಾಡಿಕೊಟ್ಟಿದ್ದೇನೆ. ಆದ್ರೆ ನೇರವಾಗಿ ಇದು ರಾಷ್ಟ್ರೀಯ ನಾಯಕರು ಬರ್ಲಿಕ್ಕೆ ಹೇಳಿದ ಸಂದರ್ಭದಲ್ಲಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಕೂಡ ನನ್ನ ವಿಚಾರಗಳನ್ನ ಅವರ ಮುಂದಿಟ್ಟು ಬರ್ತೇನೆ, ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಈಗಾಗಲೇ ಹೇಳೋ ಕೆಲಸವನ್ನ ಈಶ್ವರಪ್ಪನವರು ಮಾಡಿರುವಂತದ್ದು. ಹಾಗಾಗಿ ಇವತ್ತು ದೆಹಲಿಗೆ ಭೇಟಿಯನ್ನ ಮಾಡಿದ್ರು ಕೂಡ ಈಶ್ವರಪ್ಪನವರ ಈಗಿನ ಸ್ಥಿತಿಗತಿಗಳನ್ನ ಅಂದ್ರೆ ಅವರ ನಿರ್ಧಾರವನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಹಿಂದೆ ಸರಿಯುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಆದ್ರೆ ಒಂದು ಹಂತದಲ್ಲಿ ತಮ್ಮ ಮಗನ ಭವಿಷ್ಯದ ದೃಷ್ಟಿಯಿಂದ ಈಗಾಗಲೇ
ಏನು ಇವತ್ತು ಸಂಜೆ ದೆಹಲಿ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತವೆ. ಅಮಿತ್ ಶಾ ಅವರ ಒಂದಷ್ಟು ಮಾತುಕತೆಗಳ ನಂತರದಲ್ಲಿ ಒಂದು ಹಂತದಲ್ಲಿ ಹಿಂದೆ ಸರಿಯುವಂತಹ ಲಕ್ಷಣಗಳು ಕೇವಲ ಒಂದು 50% ಇದ್ರೂ ಕೂಡ ಬಹುತೇಕ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಈಗಾಗಲೇ ಅವರ ಮಾತುಗಳಿರ್ಬೋದು. ಯಾಕಂದ್ರೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಅವರು ವಾಗ್ದಾಳಿಯನ್ನ ಮಾಡ್ತಾ ಇರುವಂತದ್ದು ಇರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಸಾಕಷ್ಟು ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು ನೀತಿ. ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.